ಕಾಮಾಖ್ಯ ದೇವಿ ದೇವಸ್ಥಾನ ಸಾಕ್ಷಾತ್ ದಾಕ್ಷಾಯಿಣಿ ದೇವಿಯ ಸ್ವರೂಪ. ಇದು ತುಂಬ ಇಂಪಾರ್ಟೆಂಟ್, ತುಂಬ ದಂತಕಥೆಗಳಿದೆ ಇಲ್ಲಿ. ಅದರಲ್ಲೂ ಒಂದು ದಂತಕಥೆ, ಅದರಲ್ಲೂ ಒಂದು ನಂಬುತ್ತಾ ಇರ್ತಕ್ಕಂಥ ಕಥೆಗಳಲ್ಲಿ ಒಂದು ಕಥೆ ಅಂದರೆ ಶಿವತಾಂಡವ. ಅಂದರೆ ದಾಕ್ಷಾಯಿಣಿ ದೇವಿ ದಕ್ಷಬ್ರಹ್ಮ ಯಾಗದ ಪ್ರವೇಶಿದ ಮೇಲೆ ಆ ಹೆಣನ ಹೆಗಲ ಮೇಲೆ ಹೊತ್ಕೊಂಡು ಶಿವತಾಂಡವನ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಶಿವತಾಂಡವ ಎಲ್ಲಿವರೆಗೂ ಆಡುತ್ತೆ ಅಂತಂದರೆ ಇವರು ಇಡೀ ಪ್ರಪಂಚವೇ ಸರ್ವನಾಶವಾಗ್ತಕ್ಕಂಥ ಲೆವೆಲ್ಗೆ ಮುಟ್ಟುವಂಥ ಶಿವತಾಂಡವನ ನಿಲ್ಲಿಸೋದು ಹೇಗೆ ಅಂತ ದೇವತೆಗಳು ಯೋಚನೆ ಮಾಡುವಾಗ ಮಹಾನ್ ವಿಷ್ಣು ಅವರು, ವಿಷ್ಣು ಭಗವಂತ ಅವರ ಸುದರ್ಶನ ಚಕ್ರ ಬಿಟ್ಟು ದಾಕ್ಷಾಯಿಣಿ ದೇಹನ ತುಂಡಾಗಿ ಛೇದಿಸ್ತಾರೆ. ಆ ದಾಕ್ಷಾಯಿಣಿ ತಾಯಿಯ ದೇಹಗಳು 108 ಭಾಗಗಳಾಗಿ ಪ್ರಪಂಚದ ವಿವಿಧ ಕಡೆಯಲ್ಲಿ ಬೀಳ್ತದೆ. ಆ ಬಿದ್ದಿರ್ತಕ್ಕಂಥ ಒಂದು ಯೋನಿಯ ಭಾಗ ಅವರ ಪಾರ್ವತಿ ದೇವಿಯ ಯೋನಿಯ ಭಾಗ ಈ ನೀಲಾಂಚನ ಬೆಟ್ಟದ ಪರ್ವತದ ಮೇಲೆ ಬೀಳುತ್ತೆ. ಅದು ಗುಡಿಯಾಗಿ ಬನ್ನಿ ನೋಡೋಣ. ಕೇಳೋಣ. ಇದು ಆಲ್ರೆडी ಇಲ್ಲಿ कामाख्या टेम्पल ಕೆಳಗಡೆ ಹೋಗಿದೆ. भैया नमस्कार, ये मंदिर का नाम क्या है? ये फर्स्ट टाइम है आप? किधर से? चेन्नई. अच्छा, நல்லா இருக்கீங்களா பாய்? எப்படி இருக்கீங்க? எங்கே வந்தீங்க? ஆமாம். இங்கே எவ்வளோ பேர் ஃபேமிலி மொத்தமா? 6 பேர். ஓகே. நான் சாப்பாடெல்லாம் நல்லா இருக்காங்க? ஓகே. நாங்கள் பெங்களூரு. சார் நீங்கள் பார்த்தாலே தெரியும் தமிழ்கார் தான். நல்லா இருக்குங்களா சார்? புவனேஸ்வரி அம்மா கோயில். ஆமாம், புவனேஸ்வரி அம்மா. ஆமாம், புவனேஸ்வரி அம்மா கோயில் கீழே வந்து காமாக்கியா அம்மா டெம்பிள் தான் சாப்பாடு போடுவாங்க. நாங்கள் கீழே வந்து நான் பார்க்கல, அப்படியே நான் மேலே வந்துட்டோம். ஸோ இங்கே பார்த்தா அந்த ஆல்ரெडी ஸோ आपने कामाख्या टेम्पल छोड़ के आ गया करके बोला हो. அப்படி சொல்லிட்டாங்க. இல்லை அப்படிலாம் கிடையாது. நீங்கள் இங்கே பார்த்துட்டு தாராளமாக கீழே போகலாம். சார் புவனேஸ்வரி அம்மா. ஆமாம், அவ்வளோதான், ஒரு 10 ஸ்டெப் தான் போங்க. சரி. स्वामी नमस्ते. आप कितना साल से इधर है? 20 साल से. इधर का प्रसिद्धि क्या है? ये कौन सा मंदिर है? माता भुवनेश्वरी. आदमी कितना आदमी आता है डेली इधर दर्शन लेना? 100 से ज़्यादा. एक बार आपने लगाओ, आपने कर लो. आपने एक बार बोलो, एक मंत्र बोलो. ನಾನೇ ಚೆನ್ನಾಗಿ ಬಡಿತೀರಲ್ಲ ತಾತ. हर हर महादेव. ಗಂಟೆ ಎಲ್ಲ ಆಡ್ಸಕ್ ಬಂದ್ರೆ ಇದು ಬಡಿತಾರೆ ಅಂತ.
ಗಂಟೆ ಆಡ್ಸಕ್ಕೆ ಬರ್ಬೇಕು ಹಿಂಗೆ. ಇಲ್ಲಿ ಯಾವುದೇ ದೇವಿಯ ಆರಾಧನೆ ನಡೆಯೋದಿಲ್ಲ. ಮಾತೆಯ ಯೋನಿಯ ಭಾಗಕ್ಕೆ ಪೂಜೆ ಮಾಡ್ತಾರೆ. ಅದೊಂದು ವಿಚಿತ್ರ ಏನು ಅಂತಂದರೆ, ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಒಂದು ಸಲ ಆ ತಾಯಿಯ ದೇವಾಲಯವನ್ನು ಮುಚ್ತಾರೆ. ಅಲ್ಲಿ ಒಂದು ಬಿಳಿಯ ಬಟ್ಟೆಯಿಂದ ಅದನ್ನು ಕವರ್ ಮಾಡ್ತಾರೆ. ಆ ಒಂದು ಟೈಮಲ್ಲಿ 3 ದಿನ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಆ ಟೈಮಲ್ಲಿ ಪಕ್ಕದಲ್ಲಿ ಹರಿತಕ್ಕಂಥ ಬ್ರಹ್ಮಪುತ್ರ ನದಿನೂ ಸಹ ಕೆಂಪಾಗಿ ಹರಿಯುತ್ತೆ. ಮತ್ತು 3 ದಿನದ ನಂತರ ಓಪನ್ ಮಾಡಿದಾಗ ಅಲ್ಲಿ ಮೇಲೆ ಮುಚ್ಚಿರ್ತಕ್ಕಂಥ ಬಿಳಿ ಬಣ್ಣದ ವಸ್ತ್ರ ಕೆಂಪಾಗಿರುತ್ತೆ. ಸೊ ಈ ಜಾಗ ಅತ್ಯಂತ ಒಂದು ಮಹತ್ವವಾದ, ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಶಕ್ತಿಪೀಠ ಅಂತ ಕರೀತಾರೆ.
हमने खाया ना इसको, बहुत अच्छा है। आपका घर पे बनाता है बनाता है इसको प्याजी, हाँ प्याज प्यार से बना के देते हैं उसके लिए अच्छा है। प्याज से होता है ना, से होता है इसलिए प्याज। वो प्याज से करता है उसके लिए प्याजी बोलता है। ಇದು ಪ್ಯಾಜಿ ಪ್ಯಾಜಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಇದರಲ್ಲಿ ಈರುಳ್ಳಿ ಹಾಕಿರ್ತಾರೆ, ಹಿಂದಿಯಲ್ಲಿ ಪ್ಯಾज ಅಂತ ಕರೀತಾರೆ। तो प्याज से बनाता है ये प्याजी, इसको चाय बोलते हैं, असमी चाय। बहुत अच्छा है, मैडम बनाई चाय। भैया ने बहुत अच्छा बात बोला है, ये काम करने वाला धर्म है, काम करना धर्म है, वही खुद धर्म है, काम ही धर्म है। काई धर्म है। ಇದು ಪಕ್ಕಾ ಲೋಕಲ್ ಡಿಶ್ಶು, ಪಕ್ಕಾ ಅಸ್ಸಾಮಿ ಡಿಶ್ಶು। ಇದೇನು ಬೇಳೆ ಸಾಂಬಾರು ಥರ ಇದೆ, ಬೇಳೆ ಸಾಂಬಾರು ಇದು ಇದೊಂದು ಸಾಂಬಾರು, ಇದು ಆಲೂಗಡ್ಡೆ ಥರ ಇದೆ, ಇದು ಪಾಯಸ, ಇದು ಸ್ವಲ್ಪ ಸ್ವೀಟ್ ಇದೆ, ರಸಮಲೈ ಇದೆ, ಇದು ನಿಂಬೆಹಣ್ಣು ಗಜನಿಂಬೆ ಅಂತ, ಇದು ಎಲ್ಲ ಕಡೆ ಯೂಸ್ ಮಾಡ್ತಾರೆ, ಜ್ಯೂಸ್ ಗೀಸ್ ಎಲ್ಲ ಮಾಡ್ತಾರೆ ರೋಡ್ ಸೈಡಲ್ಲಿ। ಇದೇನೋ ಗೊತ್ತಿಲ್ಲ, ಇದು ಬದನೆಕಾಯ ಏನಂತ, ಬದನೆಕಾಯಿ ಇದು, ಹಾಂ ಇದು ಬದನೆಕಾಯಿ, ಇದನ್ನು ಬದನೆಕಾಯಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿಬಿಟ್ಟಿದ್ದಾರೆ। ಇದೊಂಥರ ಚೆನ್ನಾಗಿದೆ, ಮೆಣಸಿನ್ಕಾಯಿ ಒಂದು ಕೊಟ್ಟಿದ್ದಾರೆ, ಇದು ಆಲೂಗಡ್ಡೆ ಪಲ್ಯ, ಇದೇನು ಚಟ್ನಿ, ಇದೆರಡು ಚಟ್ನಿ ಟೈಪ್ ಕೊಟ್ಟಿದ್ದಾರೆ ರೈಸ್ಗೆ, ನೋಡೋಣ ತುಂಬ ಚೆನ್ನಾಗಿದೆ। ಆ್ಯಕ್ಚುಲಿ मैं कोड़ा में ये वाला दे दो एक, ये क्या बोलता है इसको, हाँ दाल है, हाँ दाल, ये दाल है ना, ये दाल है, ये सब्जी, हाँ ये दे दो, ये अच्छा है। ಯಾರಾದರೂ ಕರ್ನಾಟಕದಿಂದ ಬಂದರೆ ಭೋಜನಾಲಯ ಅಂತ ಇದೆ, ಇದು ಇಟಾನಗರ್ಗೆ ಹೋಗೋ ಜಾಗ, ಇಲ್ಲಿಂದ ಇಟಾನಗರ ಒಂದು 200 ಕಿಲೋಮೀಟರ್ ಇರ್ಬೋದು।
ಹೋಗ್ತಾ ಇದ್ದಂಗೆ ಲೆಫ್ಟಲ್ಲಿ ಸಿಗುತ್ತೆ. ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ ಡಿಶ್ಶು. ಜೈ ಹಿಂದ್, ಜೈ ಕರ್ನಾಟಕ.